ಮತ್ತೊಂದು ಕಡೆ ಹಾವೇರಿಗೆ ಹೋಗೋಣ. ಬಿಜೆಪಿಯಿಂದ ಮತ್ತು ವಿದ್ಯಾರ್ಥಿಗಳಿಂದ ಹಾವೇರಿಯಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಭಾರತ ವಿರೋಧಿ ಶಕ್ತಿಗಳಿಂದ ಸಂಸತ್ ಭವನಕ್ಕೆ ದಾಳಿಯಾಗಿದೆ ಅಂತ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ನಗರದ ಎನ್ಜಿ ರೋಡ್ನಲ್ಲಿರುವ ಸ್ಥಳದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಘೋಷಣೆ ಕೂಗಿ ಕಿಡಿಕಾರ್ತಾ ಇದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್, ಅರುಣ್ ಕುಮಾರ್ ಪೂಜಾರ್, ಶಿವರಾಜ್ ಸಜ್ಜನರ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಈ ಪ್ರತಿಭಟನೆಯಲ್ಲಿ. ಇಡೀ ಭಾರತ ದೇಶದಲ್ಲಿ ಅವರಿಗೆ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಜಿರಳೆ ಪಾರ್ಟಿ ನೆರಳಲ್ಲಿ ಇವರೆಲ್ಲ ಜಿರಳೆಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೀಗೆ ಮಾಜಿ ಶಾಸಕ ಬಿಸಿ ಪಾಟೀಲ್ ಅವರು ಹರಿಹಾಯ್ದಿದ್ದಾರೆ. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ. ಒಂದು ಇದು ನಡ್ಸಕ್ ವಿದ್ಯಾರ್ಥಿಗಳ ಮೇಲೆ ಹಕ್ಕು ನಡ್ಸತ್ತಾರ. ಆದ್ರೆ ನಿಮ್ದು ವಿದ್ಯಾರ್ಥಿಗಳ ಮೇಲೆ ಅಲ್ಲಲ್ಲ, ಪಬ್ಲಿಕ್ ಮೇಲೆ ಇರ್ತೈತಿ. ಪಬ್ಲಿಕ್ ವೋಟ್ ಹಾಕಿದ್ರೆ ನೀವು ಬರೋದು, ಅದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹಳ ಮಾರಕ ಆಕತಿ. ಅವ್ರು ಚೆನ್ನಾಗಿ ಓದಿ ನೀಟ್ ಎಲ್ಲ ಬರ್ದಿರ್ತಾರ, ಅದಕ್ಕೆ ತಕ್ಕಂತ ಮಾರ್ಕ್ಸ್ ಪಡ್ಕೋಬೇಕು ಅನ್ನೋದು ಇರ್ತೈತಿ. ಹಿಂಗ ಲೀಕ್ ಮಾಡಿದ್ರೆ ಏನ್ ಪ್ರಯೋಜನ? ನಿಮ್ದೇನಿದ್ರು ಪಬ್ಲಿಕ್ ಮೇಲೆ ಇರ್ತೈತಿ. ಜನಪ್ರಿಯತೆಯನ್ನ ಸಹಿಸದೇ ಇರುವಂತ ಕಾಂಗ್ರೆಸ್ಸಿಗರು ಇರ್ಬೋದು, ತೃಣಮೂಲ ಕಾಂಗ್ರೆಸ್ನವರು ಇರ್ಬೋದು. ನೋಡಿ, ಒಂದ್ ಕಡೆ ಕಾಂಗ್ರೆಸ್ ಇದರ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ. ದೇಶಕ್ಕೆ ರಾಂಗ್ ಮೆಸೇಜ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ನ ನಡೆಯನ್ನ ಖಂಡಿಸಿ. ಅದರ ಭಾಗವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹಾವೇರಿಯ ಎಂಜಿ ರಸ್ತೆಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿಕೊಂಡು ವಿದ್ಯಾರ್ಥಿಗಳು ಈ ಪ್ರತಿಭಟನೆಗೆಲ್ಲ ಭಾಗಿಯಾಗಿದ್ದಾರೆ. ಜೊತೆಗೆ ಇದರಲ್ಲಿ ರಾಜಕೀಯ ಬೆರೆಸಿರುವುದು ಅಥವಾ ಪರಿಸ್ಥಿತಿಯ ಲಾಭ ಪಡ್ಕೊಳ್ತಾ ಇರುವ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತೃಣಮೂಲ ಕಾಂಗ್ರೆಸ್ನವರು ಇರ್ಬೋದು, ಡಿಎಂಕೆ